ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ ಮತ್ತು ಆಫೀಸ್ಗೆ ಹೋಗೋ ಹೆಣ್ಮಕ್ಳಿಗೆ ಎವ್ರಿಡೇ ಮೇಕಪ್ನ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗೋವಂಥ ಮೇಕಪ್ ಐಟಮ್ಸ್ಗಳನ್ನ ಯೂಸ್ ಮಾಡಿ ಹೇಗೆ ಮೇಕಪ್ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮತ್ತು ಕೆಲವೊಂದು ಟಿಪ್ಸ್ಗಳನ್ನೂ ಶೇರ್ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಈ ಮೇಕಪ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಫಸ್ಟು ನಾನು ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಏನು ನಾನು ಅಪ್ಲೈ ಮಾಡಿಲ್ಲ, ಇವಾಗ ಜಸ್ಟ್ ಹೇಗೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನೋ ಹಾಗೆ ಇದ್ದೀನಿ. ಇವಾಗ ನಾನು ಫಸ್ಟ್ ಏನು ಯೂಸ್ ಮಾಡ್ತೀನಿ ಅಂದರೆ ಮಾಯ್ಶ್ಚರೈಸರ್. ಇವಾಗ ನಾನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಪಾಂಡ್ಸ್ ಮಾಯ್ಶ್ಚರೈಸರ್. ನನ್ನ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇದೆ ಆ್ಯಂಡ್ ನನ್ನದು ಕಾಂಬಿನೇಷನ್ ಸ್ಕಿನ್ ಇದೆ. ಸೊ ಇದು ಪಾಂಡ್ಸ್ ಮಾಯ್ಶ್ಚರೈಸರ್ ನನಗೆ ತುಂಬ ಹೆಲ್ಪ್ ಆಗಿದೆ. ನನ್ನ ಸ್ಕಿನ್ಗೆ ತುಂಬ ಸೆಟ್ ಆಗುತ್ತೆ ಇದು. ನಂದು ಮೊದಲೇ ಹೇಳಿರೋ ಥರ ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ. ಹಾಗಾಗಿ ತುಂಬ ಏನೇ ಕ್ರೀಮ್ ತೊಗೊಬೇಕಾದ್ರೆ ನಾನು ತುಂಬ ರಿಸರ್ಚ್ ಮಾಡಿ ಆಮೇಲೆ ಕ್ರೀಮ್ನ ತೊಗೊಳ್ಳೋದು. ಜಸ್ಟ್ ಈ ಥರ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಫೇಸ್ ಮೇಕಪ್ ಏನೇ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದರ ಮಾಯ್ಶ್ಚರೈಸರ್ ಯೂಸ್ ಮಾಡಿ. ಇವಾಗ ಮಾಯ್ಶ್ಚರೈಸರ್ ಯೂಸ್ ಮಾಡಾಗಿದೆ. ಇದನ್ನು 1-2 ರಿಂದ 3 ನಿಮಿಷ ಹಾಗೆ ಬಿಡಿ, ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳೋ ತನಕ. ಫಸ್ಟು ಲಿಪ್ ಬಾಮ್ ಹಚ್ಚಿದ್ರೆ ನಮ್ಮ ಲಿಪ್ ಮಾಯ್ಶ್ಚರೈಸ್ ಆಗುತ್ತೆ. ಇದಾದ್ಮೇಲೆ ಲಿಪ್ಸ್ಟಿಕ್ ಯೂಸ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಮಾಯ್ಶ್ಚರೈಸರ್ ಹಚ್ಚಿ 2 ರಿಂದ 3 ನಿಮಿಷ ಆಗಿದೆ. ನೆಕ್ಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಬಿಸಿಲಿಗೆ ಹೋದಾಗ ಸನ್ಲೈಟ್ ನಮ್ಮ ಮೇಲೆ ಫೋಕಸ್ ಆಗಲ್ಲ ಆ್ಯಂಡ್ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಮಾಡಿ ಡೈಲಿ ಯೂಸ್ಗೆ ಸನ್ಸ್ಕ್ರೀನ್ ಯೂಸ್ ಮಾಡಿ. ಇದು ನಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನನ್ನ ಹತ್ರ ಇವಾಗ ಇದೊಂದು ರಿವಿಲಾ ಸನ್ಸ್ಕ್ರೀನ್ ಇದೆ ಮತ್ತು ನ್ಯೂಟ್ರಿಗೆನಾ ಇದೆ. ಬಟ್ ನನಗೆ ರಿವಿಲಾ ಮೊದಲೇ ಹೇಳಿದಾಗೆ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನನಗೆ ಸೆಟ್ ಆಗಿಲ್ಲ ಇದು. ಯಾವುದೇ ಕ್ರೀಮ್ ಯೂಸ್ ಮಾಡಬೇಕಾದ್ರೆ 2 ರಿಂದ 3 ತಿಂಗಳು ಯೂಸ್ ಮಾಡಿದ್ರೇ ನಮಗೆ ಆ ಸನ್ಸ್ಕ್ರೀನ್ ಏನಂತ, ಸನ್ಸ್ಕ್ರೀನ್ ಅನ್ನೋದಕ್ಕಿಂತ ಆ ಕ್ರೀಮ್ ಹೇಗೆ ಅಂತ ಗೊತ್ತಾಗುತ್ತೆ. ನಮಗೆ ಆವಾಗ ರಿಸಲ್ಟ್ ಗೊತ್ತಾಗುತ್ತೆ. 2 ರಿಂದ 3 ತಿಂಗಳು ಯೂಸ್ ಮಾಡಿದಾಗ ನಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾನು ಇದನ್ನು 2 ರಿಂದ 3 ತಿಂಗಳು ಯೂಸ್ ಮಾಡಿದ್ದೀನಿ. ಬಟ್ ನನಗಿದು ತುಂಬ ಪಿಂಪಲ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನನ್ನ ಸ್ಕಿನ್ಗೆ ಇದು ಸೆಟ್ ಆಗಿಲ್ಲ. ನಾನು ಯೂಸ್ ಮಾಡ್ತಾ ಇರೋದು ನ್ಯೂಟ್ರಿಗೆನಾ. ಇದನ್ನು ಯೂಸ್ ಮಾಡಿ ನಾನು ಆಗಲೇ 2 ತಿಂಗಳಾಯಿತು. ಇದು ಬೇಗ ತುಂಬ ನನ್ನ ಸ್ಕಿನ್ಗೆ ಸೆಟ್ ಆಯಿತು. ಸೊ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಹೀಗೇ ಜಸ್ಟ್ ಈ ಥರನೇ ಹಚ್ಕೊಳ್ಳಿ. ಜಾಸ್ತಿ ಪ್ರೆಸ್ ಮಾಡಿ ಹೀಗೆ ಸನ್ಸ್ಕ್ರೀನ್ ಹಚ್ಚಕ್ಕೆ ಹೋಗಬೇಡಿ. ಜಸ್ಟ್ ಈ ಥರ ಅಪ್ಲೈ ಮಾಡಿದ್ರೆ ಸಾಕು. ನಾನು ಮಿರರ್ ಯೂಸ್ ಮಾಡ್ತಿಲ್ಲ, ಮೊಬೈಲಲ್ಲೇ ನೋಡ್ಕೊಂಡೇ ಕ್ರೀಮ್ ಯೂಸ್ ಮಾಡ್ತಾ. ನೀವು ಯಾವುದೇ ಕ್ರೀಮ್ ಹಚ್ಬೇಕಾದ್ರೂ ಅಷ್ಟೇ ಮುಂದೆ ಹಚ್ಚಿದ್ರೇ ಸ್ಕಿನ್ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನಾನು ಇಲ್ಲಿ ಕಣ್ಮೇಲೆಲ್ಲ ಹಚ್ಚುತ್ತಿಲ್ಲ, ಸೆನ್ಸಿಟಿವ್ ಇರೋದರಿಂದ ಕಣ್ಣತ್ರ ಎಲ್ಲ. ಸೊ ನಾನು ಕಣ್ಣತ್ರ ಯಾವುದೇ ಕ್ರೀಮ್ ಅಪ್ಲೈ ಮಾಡ್ತಿಲ್ಲ. ಆ್ಯಂಡ್ ಸನ್ಸ್ಕ್ರೀನ್ ಹಚ್ಚೋದ್ರಿಂದ ಫೇಸ್ ಕೂಡ ಶೈನಿಂಗ್ ಆಗಿ ಕಾಣಿಸುತ್ತೆ, ತುಂಬ ಗ್ಲೋ ಕಾಣಿಸುತ್ತೆ ನೋಡಿ. ನನಗೆ ಈ ಸನ್ಸ್ಕ್ರೀನ್ ತುಂಬ ಯೂಸ್ಫುಲ್ ಆಗಿದೆ ಆ್ಯಂಡ್ ನನ್ನ ಸ್ಕಿನ್ಗೆ ತುಂಬ ಸೆಟ್ ಆಗಿದೆ. ಇವಾಗ 2 ರಿಂದ 3 ನಿಮಿಷ ಬಿಟ್ಟಿದ್ದೆ. ಇವಾಗ ಸ್ಕಿನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗಿದೆ ನೋಡಿ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಕ್ರೀಮ್. ಡೈಲಿ ಯೂಸ್ಗಾದರೆ ಏನಂದರೆ ಫೌಂಡೇಶನ್ ಹಚ್ಲಿಕ್ಕೆ ಆಗಲ್ಲ. ಡೈಲಿನೂ ಫೌಂಡೇಶನ್ ಹಚ್ಲಿಕ್ಕೆ ತುಂಬ ಕಷ್ಟ. ನಿಮ್ಮ ಹತ್ರ ಯಾವ ಕ್ರೀಮ್ ಇದೆ, ನಾನು ಯೂಸ್ ಮಾಡ್ತಾ ಇರೋದು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪಾಂಡ್ಸು ಯಾವುದಾದ್ರೂ ಇದ್ರೂ ನೀವು ಯೂಸ್ ಮಾಡ್ಕೊಬೋದು. ನಾನು ಯೂಸ್ ಮಾಡ್ತಾ ಇರೋದು ಇದು. ಡೈಲಿ ಯೂಸ್ಗಂತೂ ಫೌಂಡೇಶನ್ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ ಡೈಲಿ ಯೂಸ್ ಮಾಡ್ಲಿಕ್ಕಂತಲೂ. ಆ್ಯಂಡ್ ನನ್ನ ಕೆಲವೊಬ್ರು ಸ್ಕಿನ್ನಿಗೆ ಫೌಂಡೇಶನ್ ಕರೆಕ್ಟಾಗಿ ಸೆಟ್ಟು ಕೂಡ ಆಗಲ್ಲ. ಅದು ನೋಡಿ ನೀವು ಚೂಸ್ ಮಾಡಿ.
ನಾನು ಏನೇ ಒಂದು ಕ್ರೀಮ್ ಪರ್ಚೇಸ್ ಮಾಡಬೇಕಾದ್ರೂ ಯೂಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡಿಯೇ ನಾನು ಕ್ರೀಮ್ಗಳನ್ನ ಯೂಸ್ ಮಾಡೋದು. ಯಾಕಂದರೆ ಅಷ್ಟು ಬೇಗ ನನ್ನ ಸ್ಕಿನ್ಗೆ ಯಾವುದು ಸೆಟ್ ಆಗಲ್ಲ. ಸೊ ಯಾರ್ಯಾರ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ, ಸೆಟ್ ಆಗಲ್ಲ, ಫಸ್ಟು ಸ್ವಲ್ಪ ರಿಸರ್ಚ್ ಮಾಡಿ ಹಾಗೆ ಒಂದು 2 ಮಂತ್ಸ್ ಯೂಸ್ ಮಾಡಿ, ಅದು ನಿಮ್ಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ಆ್ಯಂಡ್ ಕೆಲವೊಬ್ರು ಸ್ಕಿನ್ಗೆ ಬೇಗನೆ ಗೊತ್ತಾಗುತ್ತೆ, ಹಚ್ಚಿ 15 ಡೇಸ್ 1 ವೀಕಿಗೆಲ್ಲ ನಮಗೆ ಯಾವ ಥರ ರಿಸಲ್ಟ್ ಬಂದಿದೆ ಅಂತಲೂ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಫೇರ್ ಆ್ಯಂಡ್ ಲವ್ಲಿ ಹೆಚ್ಚಾಗಿದೆ. ಡೈಲಿ ಆಫೀಸ್ಗೆ ಹೋಗೋರಿಗೆ ಮತ್ತು ಕಾಲೇಜ್ಗೆ ಹೋಗೋರಿಗೆ ಫೌಂಡೇಶನ್ ಯೂಸ್ ಮಾಡೋಕ್ಕಾಗಲ್ಲ. ಡೈಲಿನೂ ಯೂಸ್ ಮಾಡೋದು ಅಂದರೆ ಕಷ್ಟನೇ ಇರುತ್ತೆ. ಡೈಲಿ ಯಾರೂ ಯೂಸ್ ಮಾಡಲ್ಲ ಫೌಂಡೇಶನ್ನ. ಸೊ ಹಾಗಾಗಿ ನಿಮ್ಮ ಹತ್ರ ಯಾವ ಕ್ರೀಮ್ ಇದೆ ಅದನ್ನು ನೋಡಿಕೊಂಡು ನೀವು ಹಚ್ಕೊಬೋದು, ಯೂಸ್ ಮಾಡ್ಕೊಬೋದು. ನೆಕ್ಸ್ಟ್ ನಾನಿವಾಗ ಪೌಡರ್ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಪೌಡರ್ ಯೂಸ್ ಮಾಡೋಕ್ಕೆ ಹೋಗಲ್ಲ, ತುಂಬ ರೇರ್ ನಾನು ಪೌಡರ್ ಯೂಸ್ ಮಾಡೋದು. ಒಬ್ಬರು ಸ್ಕಿನ್ಗೇನು ಪೌಡರ್ ಸೆಟ್ ಆಗಲ್ಲ, ನೋಡಿಕೊಂಡು ಪೌಡರ್ನ ಯೂಸ್ ಮಾಡಿ. ಅದೇನಾದರೆ ಸ್ವೆಟ್ ಆಗ್ತಾ ನಮ್ಮ ಸ್ಕಿನ್ ಏನಾಗುತ್ತೆ ಫುಲ್ ಅದು ನಮ್ಮ ಮೇಕಪ್ ಕೂಡ ಡಲ್ ಕಾಣಿಸುತ್ತೆ ಒಬ್ಬೊಬ್ರು ಸ್ಕಿನ್ಗೆ ಪೌಡರ್ ಹಚ್ಚಿದ್ರೆ. ಹಾಗಾಗಿ ನನ್ನ ಸ್ಕಿನ್ಗೂ ಅಷ್ಟೇ ಪೌಡರ್ ಅಷ್ಟು ಸೆಟ್ ಆಗಲ್ಲ. ಸೊ ನಾನು ಯೂಸ್ ಮಾಡ್ತಾ ಇರೋದು ವೈಟಮ್ ಪೌಡರ್ ಹಚ್ತಾ ಇದ್ದೀನಿ. ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದು ಇರುತ್ತೆ ಆ ಪೌಡರ್ನ ನೀವು ಯೂಸ್ ಮಾಡ್ಕೊಳ್ಳಿ. ಇವಾಗ ಪೌಡರ್ ಎಲ್ಲ ಅಪ್ಲೈ ಮಾಡಾಗಿದೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಐಬ್ರೋ ಪೆನ್ಸಿಲ್. ಎಲ್ಲ ಮೇಕಪ್ ಐಟಮ್ಗಳಲ್ಲಿ ನನ್ನ ಫೇವ್ರೆಟ್ ಐಬ್ರೋ ಪೆನ್ಸಿಲ್. ಸೊ ನಾನಿವಾಗ ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಒಂದ್ಸಲ ಈ ಬ್ರಷಲ್ಲಿ ಇದು ಮಾಡ್ಕೊಳ್ಳೋಣ, ಶೇಪ್ ಚೆನ್ನಾಗಿ ಬರುತ್ತೆ ಅವಾಗ. ಐಬ್ರೋ ಪೆನ್ಸಿಲ್ ಯಾವಾಗಲೂ ಈ ನೇರಕ್ಕೆ ಬರಬೇಕಂತ ಹೇಳ್ತಾರೆ. ಸೊ ನನಗೆ ಅಲ್ಲಿಂದ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿಂದನೇ ಅಪ್ಲೈ ಮಾಡ್ತಾ ಇದ್ದೀನಿ. ಬ್ರಷಲ್ಲಿ ಈಗ ಅಂದ್ಕೊಳ್ಳಿ, ಶೇಪ್ ಚೆನ್ನಾಗಿ ಬರುತ್ತೆ, ಹಾಗೆ ಬ್ಲೆಂಡ್ ಕೂಡ ಆಗುತ್ತೆ. ಐಬ್ರೋ ಪೆನ್ಸಿಲ್ ಹಚ್ಚಾಗಿದೆ. ಈಗ ನೆಕ್ಸ್ಟ್ ಐಲೈನರ್ ಹಚ್ಚುತ್ತಾ ಇದ್ದೀನಿ. ಇಲ್ಲಿ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಐಲೈನರ್ ಹಚ್ಚಿದ್ದೀನಿ, ಹಚ್ಚಾಗಿದೆ. ನೆಕ್ಸ್ಟ್ ಈ ಐಲ್ಯಾಶಸ್ಗೆಲ್ಲ ಆಗಿರುತ್ತಲ್ಲ, ಸೊ ಇವಾಗ ಐಬ್ರೋ ಪೆನ್ಸಿಲ್ದು ಬ್ರಷ್ ಬರುತ್ತಲ್ಲ ಅದರಲ್ಲಿ ಜಸ್ಟ್ ಹಿಂಗಂದರೆ ಅದೇ ಮಸ್ಕಾರ ಆಗೋಗುತ್ತೆ. ನೋಡಿ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ನೆಕ್ಸ್ಟ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಎವ್ರಿಡೇ ಮೇಕಪ್ ಅಂದ್ರೇ ಸಿಂಪಲ್ಲಾಗಿ ಇರುತ್ತೆ. ಸೊ ಅದೇ ಥರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೇಯ್ನ್ ಏನು ಗೊತ್ತಾ, ಬಿಂದಿ ಇದಿಟ್ರೇ ಚೆನ್ನಾಗಿ ಕಾಣಿಸೋದು. ನೆಕ್ಸ್ಟ್ ಮೇಯ್ನ್ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂಥದ್ದು ಲಿಪ್ಸ್ಟಿಕ್. ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಲಿಪ್ಸ್ಟಿಕ್. ಮೇಕಪ್ ಮಾಡಾದ್ಮೇಲೆ ಫೇಸ್ಗೆ ತುಂಬ ಲುಕ್ ಕೊಡುತ್ತೆ, ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಇದು ತುಂಬ ಇಷ್ಟ ಆಗುತ್ತೆ. ಸೊ ನಾನು ಇವಾಗ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಲಿಕ್ವಿಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ಎಲ್ಲ ಹಚ್ಚಾಯಿತು. ಫೈನಲಾಗಿ ಇಯರಿಂಗ್ ಹಾಕ್ಕೊತಾ ಇದ್ದೀನಿ. ಫೈನಲಿ ಎವ್ರಿಡೇ ಮೇಕಪ್ ಹೇಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ತುಂಬ ಸಿಂಪಲ್ಲಾಗಿ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗೋವಂಥ ಐಟಮ್ಸ್ಗಳಿಂದ ಯೂಸ್ ಮಾಡಿ ಮೇಕಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಹೇರ್ ಸ್ಟೈಲ್ ನಾನು ಇವಾಗ ಆಲ್ರೆಡಿ ಪೋನಿ ಹಾಕಿದ್ದೀನಿ. ಪೋನಿನೂ ಹಾಕೊಬೋದು, ಇಲ್ಲ ಅಂದರೆ ಸ್ವಲ್ಪ ಈ ಥರ ಬೇಬಿ ಹೇರ್ಸ್ ಇರುತ್ತಲ್ಲ ಅದನ್ನು ಹೀಗೆ ಮುಂದೆ ತಗೊಳ್ಳಿ.
ಫ್ರೆಂಡ್ಸ್, ಫೈನಲಾಗಿ ನಂದು ಮೇಕಪ್ ಎವ್ರಿಡೇ ಮೇಕಪ್ ಮುಗೀತು. ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಇವತ್ತಿನ ಎವ್ರಿಡೇ ಮೇಕಪ್ ಲುಕ್ ನಂದು ಈ ರೀತಿ ಇದೆ. ಸೊ ಇದು ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಡೈಲಿ ನೀವು ಮೇಕಪ್ ಮಾಡ್ಕೋಬೋದು. ಈ ಮೇಕಪ್ ಲುಕ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.